ಸೋಲಿಡಾರಿಟಿ ಲಿಂಗಸುಗೂರು ಘಟಕವು 2024ರಲ್ಲಿ ಪ್ರಾರಂಭಿಸಿದ ಹೋರಾಟಕ್ಕೆ ಇಂದು 2026 ಜನವರಿಯಲ್ಲಿ ಸಿಕ್ಕ ಪ್ರತಿಫಲ ಇದು. ನೆಟ್ವರ್ಕ್ ಟವರ್ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಯಿತು. ಈ ನೆಟ್ವರ್ಕ್ ಟವರ್ನಿಂದ ಬರುವ ರೇಡಿಯೇಷನ್ನಿಂದ ಹಲವಾರು ರೀತಿಯ ದುಷ್ಪರಿಣಾಮಗಳು ಹತ್ತಿರದಲ್ಲಿದ್ದ ಸರ್ಕಾರಿ ಕನ್ಯಾಶಾಲೆಯ ಮಕ್ಕಳಲ್ಲಿ, ನೆರೆಹೊರೆಯರ ಮಕ್ಕಳಲ್ಲಿ, ಹಿರಿಯರಲ್ಲಿ ಬೀರುತ್ತಿತ್ತು. ಆದ ಕಾರಣ ಸೋಲಿಡಾರಿಟಿ ಲಿಂಗಸುಗೂರು ಮಕ್ಕಳ ಬೆಳವಣಿಗೆಯ ಕುರಿತು ಹಾಗೂ ನೆರೆಹೊರೆಯ ಹಿರಿಯ ನಾಗರಿಕರ ಅಸ್ವಸ್ಥತೆಯನ್ನು ಕುರಿತು ದೃಢ ಸಂಕಲ್ಪವನ್ನು ಎತ್ತಿ ಈ ಹೋರಾಟವನ್ನು ಜನರ ಬೆಂಬಲದಿಂದ ಯಶಸ್ಸನ್ನು ಪಡೆಯುವುದಕ್ಕೆ ಕಾರಣವಾಯಿತು. ಸಾಕಷ್ಟು ಅಡಚಣೆಗಳು ಬಂದವು. ಸೋಲಿಡಾರಿಟಿ ಒಗ್ಗೂಡಿ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿತು. ಒಂದು ಉತ್ತಮ ಬದಲಾವಣೆ ಸಮಾಜದಲ್ಲಿ ತರುವ ಈ ಪ್ರಯತ್ನದಲ್ಲಿ ಅಲ್ಲಾಹನ ಕೃಪೆ ಹಾಗೂ ಜನರ ವಿಶ್ವಾಸವು ಈ ನಮ್ಮ ಯಶಸ್ಸಿಗೆ ಮುಖ್ಯ ಪಾತ್ರರು. ನಮಗೆ ಮಾರ್ಗದರ್ಶನ ನೀಡುವಂತೆ ಮತ್ತು ಉತ್ತಮ ಸಮಾಜವನ್ನು ರಚಿಸಲು ನಮ್ಮ ಪ್ರಯತ್ನಗಳನ್ನು ಯಶಸ್ವಿಗೊಳಿಸುವಂತೆ ನಾವು ಅಲ್ಲಾಹನನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ನಮ್ಮ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಬೆಂಬಲಿಸಿ ಮತ್ತು ಸುಂದರ ಸಮಾಜವನ್ನು ನಿರ್ಮಿಸಲು ನಮ್ಮೊಂದಿಗೆ ಕೈಜೋಡಿಸಿ. ಸಮಾಜದಿ ಶಾಂತಿ ಬೆಳಗಿಸು ಜ್ಯೋತಿ, ಯುವ ಸಮೂಹದಲ್ಲಿ ಹರಡಲು ಪ್ರೀತಿ. ಸಮಾಜದಿ ಶಾಂತಿ ಬೆಳಗಿಸು ಜ್ಯೋತಿ, ಯುವ ಸಮೂಹದಲ್ಲಿ ಹರಡಲು ಪ್ರೀತಿ.